ಓಂ ಶ್ರೀ ಪರಮಾತ್ಮನೇ ನಮಃ. ಕಾಣನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ, ಮನಸ್ಸಿಗಿಂತಲೂ ಬೇರೆಯಾಗಿರುವ ಅವಿದ್ಯೆ ಇಲ್ಲವೇ ಇಲ್ಲ. ಮನಸ್ಸೇ ಸಂಸಾರ ಬಂಧನಕ್ಕೆ ಕಾರಣವಾದ ಅವಿದ್ಯೆಯು ಅದು ನಷ್ಟವಾದಾಗ ಎಲ್ಲವೂ ನಷ್ಟವಾಗುತ್ತದೆ. ಅದು ವಿಜೃಂಭುತ್ತಿರುವಾಗ ಎಲ್ಲವೂ ವಿಜೃಂಭುತ್ತಿರುತ್ತದೆ. ಯಾವುದೊಂದು ಬಾಹ್ಯ ವಸ್ತುವು ಇಲ್ಲದಿರುವ ಸ್ವಪ್ನ ವ್ಯವಸ್ಥೆಯಲ್ಲಿ ಮನಸ್ಸೇ ತನ್ನ ಶಕ್ತಿಯಂತೆ ಭೋಕ್ತೆವು ಮೊದಲಾದ ಪ್ರಪಂಚ ಎಲ್ಲವನ್ನು ಸೈಜಿಸ್ತದೆ. ಹಾಗೆಯೇ ಜಾಗೃತ ವ್ಯವಸ್ಥೆಯಲ್ಲಿ ಯಾವ ವಿಶೇಷವೂ ಇರುವುದಿಲ್ಲ. ಆದ್ದರಿಂದ ಇದೆಲ್ಲವೂ ಮನಸ್ಸಿನ ವಿಜೃಂಭಣೆಯೇ. ಸುಷುಪ್ತಿ ಕಾಲದಲ್ಲಿ ಮನಸ್ಸು ಯಾವಾಗಿರುವಾಗ ಯಾವುದೊಂದು ವಸ್ತುವು ಇರುವುದಿಲ್ಲವೆಂದು ಜಗತ್ಪ್ರಸಿದ್ಧವಾದ ವಿಷಯ. ಆದ್ದರಿಂದ ಮನುಷ್ಯನಿಗೆ ಸಂಸಾರ ಮನಸ್ಸಿನಿಂದಲೇ ಕಲ್ಪಿತವಾಗಿರುವುದು, ಯಥಾರ್ಥವಾಗಿರುವುದಿಲ್ಲ. ಮೇಘವು ಗಾಳಿಯಿಂದಲೇ ಬರುತ್ತದೆ ಮತ್ತು ಗಾಳಿಯಿಂದಲೇ ಹೋಗುತ್ತದೆ. ಆಗ ಸಂಸಾರ ಬಂಧನ ಮೋಕ್ಷವು ಮನಸ್ಸಿನಲ್ಲೇ ಕಲ್ಪಿತವಾಗಿರುತ್ತದೆ. ಈ ಮನಸ್ಸು ದೇಹ ಮೊದಲ ಸಮಸ್ತ ವಿಷಯಗಳು ಆಸಕ್ತಿಯನ್ನು ಉಂಟು ಮಾಡಿ ಅದರಿಂದಲೇ ಮನುಷ್ಯನನ್ನು ಹಗ್ಗದಿಂದ ಪಶುವನ್ನು ಕಟ್ಟುವಂತೆ ಕಟ್ಟುತ್ತದೆ. ಆ ಮನಸ್ಸೇ ಅನಂತರ ಆ ವಿಷಯದಲ್ಲಿ ಹೇಗೋ ಹಾಗೆ ವೈರಾಗ್ಯವನ್ನುಂಟು ಮಾಡಿ ಈ ಜೀವನವನ್ನು ಬಂಧನದಿಂದ ಬಿಡಿಸುತ್ತದೆ. ಆದ್ದರಿಂದ ಈ ಜೀವನಿಗೆ ಬಂಧನವಾಗಲಿ ಮೋಕ್ಷವಾಗಲಿ ಉಂಟು ಮಾಡುವ ವಿಷಯದಲ್ಲಿ ಮನಸ್ಸೇ ಕಾರಣವಾಗಿರ್ತದೆ. ರಜೋಗುಣಗಳಿಂದ ಮಲಿನವಾದ ಈ ಮನಸ್ಸೇ ಬಂಧನ ಕಾರಣವು. ರಜೋಮಯ ಗುಣಗಳಿಂದ ರಹಿತವಾದ ಶುದ್ಧವಾದ ಮನಸ್ಸೇ ಮೋಕ್ಷಕ್ಕೆ ಕಾರಣವಾಗಿದೆ. ವಿವೇಕ ವೈರಾಗಳೆಂಬ ಗುಣಗಳು ಅತಿಶಯದಿಂದ ಮನಸ್ಸು ಶುದ್ಧಿಯಾಗಿ ಮುಕ್ತಿಗೋಸ್ಕರ ಯೋಗ್ಯವಾಗುತ್ತದೆ. ಆದ್ದರಿಂದ ಬುದ್ಧಿವಂತನು ಮುಮುಕ್ಷು ಮೊದಲು ಅವೆರಡನ್ನು ದೃಢಪಡಿಸಿಕೊಳ್ಳಬೇಕು. ಓಂ ಶ್ರೀ ಪರಮಾತ್ಮನೇ ನಮಃ.